ರಾಜಕೀಯ ವ್ಯವಸ್ಥೆ ಎಷ್ಟು ಗಟ್ಟಿಗೊಂಡದಪ್ಪ ಅಂತಂದ್ರೆ, ಅದರಲ್ಲೂ ಈ ದೇಶದ ಇವತ್ತಿನ ಬಿ ಜೆ ಪಿಗರು ಭಾಳ ಬುದ್ಧಿವಂತರು, ಜೊತೆಗೆ ಆರ್ ಎಸ್ ಎಸ್ದವರು. ಅವರು ಸುಲಭಲ್ಲ. ನೀವು ಕೊನೆಗೆ ಸನಾತನ ಅನ್ನೋ ಅವಶ್ಯಕತೆ ಇರಲಿಲ್ಲ ಇಲ್ಲೇ. ನೀವು ಹಿಂದೂ ಮುಗಿದೋಯ್ತು, ನಾವು ಸನಾತನ ಅನ್ನೋಂಥ ಅವಶ್ಯಕತೆ ಇತ್ತಾ? ನಿಮ್ಮಿಂದ ಬರಬೇಕಾಗಿದ್ದು ದೆಹಲಿಯ ಡೆವಲಪ್ಮೆಂಟ್, ದೆಹಲಿಯ ಅಭಿವೃದ್ಧಿ, ಅವು ಮಾತು ಬರಬೇಕಾಗಿತ್ತು. ಇನ್ನೂ ಏನು ಮಾಡಲಿಕ್ಕೆ ಸಾಧ್ಯ? ಉದ್ಯೋಗ ಇಸ್ಕೊಳ್ಳಿ ಅಂದರೆ ಕೊನೆಗೆ ಅದಿಷ್ಟರೊಳಗೆ ಜನರ ವಿಶ್ವಾಸ ನಿಮ್ಮಿಂದ ಭಾಳ ದೂರ ಆಗಿದೆ. ಈಗಾದರೂ ಏನು ಅಡ್ಡಿ ಇಲ್ಲ, ಸೂಚಿದ್ದೀರಿ. ಈಗ ನಿಮ್ಮನ್ನು ನೀವು ಮರು ವಿಮರ್ಶೆ ಮಾಡಿಕೊಳ್ಳಿ. ನೀವು ಯೋಗೇಂದ್ರ ಯಾದವ್ ಅಂಥವ್ರನ್ನ, ಇನ್ನುಳಿದ ನಿಮ್ಮ ಹಿರಿಯ ಹಿಂದಿನ ಮಿತ್ರರನ್ನು, ಪ್ರಶಾಂತ್ ಭೂಷಣ್ ಅಂಥವ್ರನ್ನು ನೀವು ಇವ್ರ ಜೊತೆ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಮತ್ತೊಂದು ಇರ್ಬೋದು, ಇವ್ರ ಜೊತೆ ಹೊಂದಾಣಿಕೆ ಆಗೋದಿಲ್ಲ. ಇವನ್ ಅಖಿಲೇಶ್ ಯಾದವ್ ಇರ್ಬೋದು, ಇವರೆಲ್ಲರೂ ಈಗಾಗಲೇ ಭ್ರಷ್ಟಾಚಾರ ಆರೋಪದಲ್ಲಿ ಮುಳುಗಿ ಹೋದಂಥವ್ರು. ಇವರು ಪರಿವಾರವಾದ ಎಲ್ಲರಲ್ಲೂ ಅದ. ಇವತ್ತು ಲಾಲು ಪ್ರಸಾದ್ ಯಾದವ್ ಇರ್ಬೋದು, ಅವ್ರ ಮತ್ತು ತೇಜಸ್ವಿ ಯಾದವ್ ಇರ್ಬೋದು. ಈ ದೇಶದ ಯಾವೊಬ್ಬ ವ್ಯಕ್ತಿಯು, ಯಾವೊಬ್ಬ ರಾಜಕಾರಣಿಯು ಭ್ರಷ್ಟಾಚಾರ ಲೇಪಿಲ್ಲದ ಹೆಸರಿದಂಥವ್ರು ಯಾರು ಆರೋಪ ಎಲ್ಲರೂ ಬೀಳೋದು. ಇಂಥವ್ರಿಗೆ ಹೇಳ್ತಾನೆ ಮಾಡಿ, ನೀವು ನಾಶ ಆದರೆ ನಿಮ್ಮಷ್ಟು ನೀವಂತ. ಇವತ್ತು ಏನು ಕಾಲ ಮಿಂಚಿಲ್ಲ. ನಿನ್ನೆ ನಮ್ಮ ಯೋಗೇಂದ್ರ ಯಾದವ್ ಅವ್ರು ಮಾತು ನೋಡಿದಾಗ, ಇವತ್ತು ನೀವು ಅಂಥವ್ರನ್ನ ವಿಶ್ವಾಸ ತೆಗೆದುಕೊಂಡ ಕುಮಾರ ವಿಶ್ವಾಸ ನಿಮಗೆ ದುರ್ಯೋಧನ ಅಂತ ಕರೆದ್ರು. ಅವ್ರ ಪಾಪ ಮೇಲೆ ಭರವಸೆಟ್ಟು ಬಂದಿದ್ದರು. ನೋವಾಗಿದ್ದವ್ರು ಒಳಗೆ ನೋವಾಗ್ಯದ. ನೀವು ಮೊದಲಿನ ಕೇಜ್ರಿವಾಲಾಗಿ ಉಳಿಲಿಲ್ಲಲ್ಲ, ನನ್ನ ಮಿತ್ರರಂತೆ. ಅದಕ್ಕಾಗಿ ಟೀಕೆ ಮಾಡಿದ್ದಾರೆ ಅವ್ರು ಎಲ್ಲರೂ ಇನ್ನೂ ವಿಶ್ವಾಸ ತೊಗೊಂಡ. ಈ ಹಳೆಯ ರಾಜಕಾರಣ, ಈ ಉಳಿದ ರಾಜಕಾರಣ ಮಾಡೋಂಥ ರಾಜಕಾರಣ ಮಾಡ್ತಾ ಹೋದ್ರೆ ಇಲ್ಲೇ ಹೊಸ ವ್ಯಾಖ್ಯಾನ ಇಲ್ಲ, ಹೊಸ ದಾರಿ ಇಲ್ಲ. ಇವತ್ತು ನೀವು ನಿಜವಾಗಿ ವಿರೋಧ ಪಕ್ಷವಾಗಿ ಇವತ್ತೇನು ಆಶ್ವಾಸನೆ ಕೊಟ್ಟಿದ್ದಾರೆ ಬಿ ಜೆ ಪಿಗರು, ಆ ಆಶ್ವಾಸನೆ ಈಡೇರಿಸದೆ ಹೋದ್ರೆ ಬೆನ್ನತ್ತಿ ಹೋರಾಟ ಮಾಡುವಂಥ ಒಂದು ರೂಢಿಯನ್ನು ನೀವು ಮಾಡ್ತೀರಿ. ಆದರೂ ಇನ್ನೂ ಪ್ರಾಮಾಣಿಕವಾಗಿ ನೀವು ವರ್ಕ್ ಮಾಡಬೇಕಾಗಿದೆ. ನಿಮ್ಮನ್ನು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಬಿ ಜೆ ಪಿಗರು. ಯಾಕಪ್ಪ ಅಂದ್ರೆ ಮೋದಿಯವರು ಮತ್ತು ಶಾರ್ ಅವ್ರ ಕಣ್ಣಲ್ಲಿ ನೀವು ಟಾರ್ಗೆಟ್ ಇದ್ದೀರಿ, ನೀವು ಮತ್ತು ರಾಹುಲ್ ಗಾಂಧಿಯವರು. ನೀವು